ನಮಸ್ಕಾರ ಸ್ನೇಹಿತರೆ. ಇಂಗ್ಲೆಂಡ್ ವಿರುದ್ಧದ 4ನೇ ಟೆಸ್ಟ್ ಪಂದ್ಯದಲ್ಲಿ 90 ರನ್ ಬಾರಿಸಿ ಔಟ್ ಆದ ಬಳಿಕ ಭಾವುಕರಾದ ಧ್ರುವ ಜುರೇಲ್. ಅಷ್ಟಕ್ಕೂ 3ನೇ ದಿನದಾಟದ ಮುಕ್ತಾಯದ ಬಳಿಕ ಭಾವುಕರಾಗಿ ಧ್ರುವ ಜುರೇಲ್ ಹೇಳಿದ್ದೇನು ಗೊತ್ತಾ? ಇದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದೇ ರೀತಿ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾದಲ್ಲಿ ನಿಮ್ಮ ನೆಚ್ಚಿನ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಯಾರು ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಹೌದು ಸ್ನೇಹಿತರೆ, ರಾಂಚಿಯಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ವಿರುದ್ಧದ 4ನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ ಟೀಮ್ ಇಂಡಿಯಾದ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆದ ಧ್ರುವ ಜುರೇಲ್ ರವರು ಆಕರ್ಷಕ ಅರ್ಧಶತಕ ಬಾರಿಸಿ ಮಿಂಚಿದ್ದಾರೆ. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ 353 ರನ್ ಕಲೆ ಹಾಕಿತ್ತು. ಇದಕ್ಕೆ ಪ್ರತ್ಯುತ್ತರವಾಗಿ ಮೊದಲ ಇನ್ನಿಂಗ್ಸ್ ಆರಂಭಿಸಿದ ಟೀಮ್ ಇಂಡಿಯಾ ನಿರೀಕ್ಷಿತ ಆರಂಭ ಪಡೆದಿರಲಿಲ್ಲ. ಆರಂಭಿಕ ಆಟಗಾರ ರೋಹಿತ್ ಶರ್ಮಾ 2 ರನ್ ಬಾರಿಸಿ ಬೇಗನೆ ಔಟ್ ಆದರೆ ಆ ಬಳಿಕ ಬಂದ ಶುಭ್ಮನ್ ಗಿಲ್ 38 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರು. ಇನ್ನು ರಜತ್ ಪಟಿದಾರ್ 12 ಹಾಗೂ ಸರ್ಫರಾಜ್ ಖಾನ್ 14 ರನ್ ಬಾರಿಸಿ ಬಂದಷ್ಟೇ ಬೇಗವಾಗಿ ಹಿಂತಿರುಗಿದರು. ಇದಾಗೂ ಯಶಸ್ವಿ ಜೈಸ್ವಾಲ್ 73 ರನ್ಗಳ ಕೊಡುಗೆ ನೀಡಿದರು. ಕೇವಲ 171 ರನ್ಗಳಿಗೆ 6 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ದ ಸಮಯದಲ್ಲಿ ಟೀಮ್ ಇಂಡಿಯಾದ ಕೈ ಹಿಡಿದಿದ್ದು ಧ್ರುವ ಜುರೇಲ್. ಹೌದು ಸ್ನೇಹಿತರೆ, ಈ ಯುವ ಆಟಗಾರ ಜವಾಬ್ದಾರಿ ಅರಿತು ಬ್ಯಾಟಿಂಗ್ ಪ್ರದರ್ಶನವನ್ನ ತೋರಿದರು. ಎಚ್ಚರಿಕೆಯ ಬ್ಯಾಟಿಂಗ್ ನೊಂದಿಗೆ ರನ್ ಕಲೆ ಹಾಕುತ್ತಾ ಸಾಗಿದ ಜುರೇಲ್ 2ನೇ ದಿನದಾಟದಲ್ಲಿ ಟೀಮ್ ಇಂಡಿಯಾ ಆಲ್ಔಟ್ ಆಗುವುದನ್ನ ತಡೆದರು. ಅಲ್ಲದೆ 3ನೇ ದಿನದಾಟದಲ್ಲಿ ಕುಲ್ದೀಪ್ ರವರ ಜೊತೆ ಆಟವನ್ನ ಸಹ ನಿಭಾಯಿಸಿದರು. ಇದೇ ವೇಳೆ ಕುಲ್ದೀಪ್ ರವರು 28 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರು. ಇನ್ನು ಕುಲ್ದೀಪ್ ಔಟ್ ಆದ ಬಳಿಕ ಅದ್ಭುತ ಇನ್ನಿಂಗ್ಸ್ ಕಟ್ಟಿದ ಧ್ರುವ ಜುರೇಲ್ 96 ಎಸೆತಗಳಲ್ಲಿ ಅರ್ಧಶತಕ ಪೂರೈಸಿದರು. ಈ ಹಾಫ್ ಸೆಂಚುರಿ ಬೆನ್ನಲ್ಲೇ ಬಿರುಸಿನ ಬ್ಯಾಟಿಂಗ್ಗೆ ಒತ್ತು ನೀಡಿದ ಯುವ ಬ್ಯಾಟರ್ ರನ್ ಗಳಿಕೆಯ ವೇಗವನ್ನ ಹೆಚ್ಚಿಸಿದರು. ಆದರೆ 90 ರನ್ ಗಳಿಸಿದ್ದ ವೇಳೆ ಟಾಮ್ ಹಾರ್ಟ್ಲಿ ಎಸೆತವನ್ನ ಗುರುತಿಸುವಲ್ಲಿ ಎಡವಿದ ಧ್ರುವ ಜುರೇಲ್ ಕ್ಲೀನ್ ಬೋಲ್ಡ್ ಆದರು. ಸ್ನೇಹಿತರೆ, ಈ ಮೂಲಕ ಕೇವಲ 10 ರನ್ಗಳಿಂದ ತಮ್ಮ ಚೊಚ್ಚಲ ಶತಕ ಪೂರೈಸುವ ಅವಕಾಶವನ್ನ ಸಹ ಕೈತಪ್ಪಿಸಿಕೊಂಡರು. ಇದೀಗ ಮೊದಲ ಇನ್ನಿಂಗ್ಸ್ ನಲ್ಲಿ 90 ರನ್ ಬಾರಿಸಿ ಔಟ್ ಆದ ಬಳಿಕ ಮಾತನಾಡಿದ ಧ್ರುವ ಜುರೇಲ್ ರವರು ಈ ರೀತಿಯಾಗಿ ಹೇಳಿದ್ದಾರೆ. ನಾನು ಕ್ರೀಸ್ಗೆ ಆಗಮಿಸಿದಾಗ ತಂಡಕ್ಕೆ ರನ್ಗಳ ಅವಶ್ಯಕತೆ ಇತ್ತು ಮತ್ತು ಬಾಲ್ಗಳು ಸಹ ಹೆಚ್ಚು ವೇಗವನ್ನ ಪಡೆದುಕೊಂಡಿದ್ದವು. ಇದೇ ಕಾರಣದಿಂದಾಗಿ ರನ್ ಬಾರಿಸಲು ಆರಂಭಿಕ ಹಂತದಲ್ಲಿ ಸ್ವಲ್ಪ ಕಷ್ಟವಾಯಿತು. ಆದರೆ ಒಮ್ಮೆ ಬಾಲ್ ಸ್ಪಷ್ಟವಾಗಿ ಕಾಣಿಸಿದಾಗ ರನ್ಗಳು ಸರಾಗವಾಗಿ ಹರಿದು ಬಂದವು ಮತ್ತು ಕುಲ್ದೀಪ್ ಯಾದವ್ ನನಗೆ ಉತ್ತಮ ಜೊತೆಯಾಟವನ್ನ ನೀಡಿದರು ಎಂದು ಧ್ರುವ ಜುರೇಲ್ ಹೇಳಿದ್ದಾರೆ. ಇನ್ನು ಮಾತು ಮುಂದುವರಿಸಿದ ಅವರು 90 ರನ್ ಅಥವಾ 100 ರನ್ ತಂಡಕ್ಕಾಗಿ ಎಷ್ಟು ರನ್ಗಳ ಕೊಡುಗೆ ನೀಡುತ್ತೇವೆ ಎನ್ನುವುದಷ್ಟೇ ಮುಖ್ಯವಾಗಿರುತ್ತದೆ. ಆಮೇಲೆ ವೈಯಕ್ತಿಕ ರೆಕಾರ್ಡ್ಗಳು ಬರುತ್ತವೆ ಎನ್ನುವ ಮೂಲಕ ಇಡೀ ಕ್ರಿಕೆಟ್ ಜಗತ್ತಿನ ಮನವನ್ನ ಯುವ ಆಟಗಾರ ಗೆದ್ದಿದ್ದಾರೆ. ಇನ್ನು ಮಾತು ಮುಂದುವರಿಸಿದ ಅವರು, ಹೌದು, ನಾನು 10 ರನ್ಗಳಿಂದ ನನ್ನ ಚೊಚ್ಚಲ ಟೆಸ್ಟ್ ಶತಕವನ್ನ ಮಿಸ್ ಮಾಡಿಕೊಂಡಿದ್ದೇನೆ. ಆದರೆ ಮುಂದಿನ ಪಂದ್ಯಗಳಲ್ಲಿ ಖಂಡಿತವಾಗಿಯೂ ನಾನು ನನ್ನ ಅತ್ಯುತ್ತಮ ಆಟವನ್ನ ಆಡಿ ಸೆಂಚುರಿಯನ್ನ ಬಾರಿಸಲಿದ್ದೇನೆ ಎಂದು ಭಾವುಕರಾಗಿ ಧ್ರುವ ಜುರೇಲ್ ಹೇಳಿದ್ದಾರೆ. ಸ್ನೇಹಿತರೆ, ನೋಡಿದ್ರಲ್ಲ ಬಂಧುಗಳೇ, 4ನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ 90 ರನ್ ಬಾರಿಸಿ ಔಟ್ ಆದ ಬಳಿಕ ಧ್ರುವ ಜುರೇಲ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.